ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣದಲ್ಲಿ ಕಂಡುಬರುವಂತಹ ಸಂಧಿ ಪ್ರಕರಣಗಳ ಬಗ್ಗೆ ನೋಡೋಣ. ಈ ದಿನ ಕನ್ನಡ ಸಂಧಿಗಳು ಹಾಗೂ ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಸಂಧಿ ಪ್ರಕರಣ ಮೊದಲು ವ್ಯಾಖ್ಯೆ ನೋಡೋಣ. ಉಚ್ಚಾರಣೆಯಲ್ಲಿ ಎರಡು ವರ್ಣಗಳ ನಡುವೆ ಕಾಲ ವಿಳಂಬವಿಲ್ಲದಂತೆ ಕೂಡುವುದಕ್ಕೆ ನಾವು ಸಂಧಿ ಅಂತ ವರ್ಣಿಸ್ತೇವೆ. ಉದಾಹರಣೆಗೆ ಗಾಣ ಪ್ಲಸ್ ಈಗ ಗಾಣಿಗ, ಆಡು ಪ್ಲಸ್ ಇಸು ಆಡಿಸು, ಹಸು ಪ್ಲಸ್ ಇನ ಹಸುವಿನ. ಇನ್ನು ಸಂಧಿ ಕಾರ್ಯಗಳಾಗುವ ಸನ್ನಿವೇಶಗಳು ಯಾವ್ಯಾವುದು ಅಂತ ನೋಡೋದಾದರೆ ಸ್ವರ ಸಂಧಿ, ವ್ಯಂಜನ ಸಂಧಿ. ಸ್ವರ ಸಂಧಿಯ ವ್ಯಾಖ್ಯೆ: ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದರೆ ಅದನ್ನು ಸ್ವರ ಸಂಧಿ ಅಂತ ಹೇಳ್ತೇವೆ. ಊರು ಪ್ಲಸ್ ಅನ್ನು, ಇಲ್ಲಿ ಉ ಮತ್ತು ವ ಸೇರಿದ್ರೆ ಊರನ್ನು. ಮನೆ ಪ್ಲಸ್ ಅಲ್ಲಿ, ಎ ಪ್ಲಸ್ ಆ ಸೇರಿದ್ರೆ ಮನೆಯಲ್ಲಿ. ವ್ಯಂಜನ ಸಂಧಿ: ಸ್ವರದ ಮುಂದೆ ವ್ಯಂಜನ ಬಂದು ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿಯಾದರೆ ಅದುವೇ ವ್ಯಂಜನ ಸಂಧಿ. ಮಳೆಗಾಲ ಕ ಪ್ಲಸ್ ಗ ಮಳೆಗಾಲ. ಬೆಟ್ಟದ ತಾವರೆ, ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ. ತ ಪ್ಲಸ್ ದ ಸಂಧಿಗಳು ಸೇರಿದ್ರೆ ಅದು ವ್ಯಂಜನ ಸಂಧಿ ಅಂತ ಬಿಂಬಿಸುತ್ತೆ. ಇನ್ನು ಸಂಧಿಗಳ ವಿಧಗಳು: ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿಗಳು. ಕನ್ನಡ ಸಂಧಿಗಳ ವಿಧಗಳು: ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಪ್ರಕೃತಿ ಭಾವ. ಲೋಪ ಸಂಧಿ: ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವದಲ್ಲಿರುವ ಅರ್ಥವು ಕೆಡತಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದೇ ಲೋಪ ಸಂಧಿ. ಉದಾಹರಣೆಗೆ ಹಣದಾಸೆ, ಹಣದ ಪ್ಲಸ್ ಆಸೆ, ಆಕಾರ ಲೋಪ. ಇಲ್ಲಿ ನಿನಗಲ್ಲದೆ ನಿನಗೆ ಪ್ಲಸ್ ಅಲ್ಲದೆ ಏಕಾರ ಲೋಪ. ಅಲ್ಲೊಂದು ಅಲ್ಲೊಂದು ಅಲ್ಲಿ ಪ್ಲಸ್ ಒಂದು ಈಕಾರ ಲೋಪ. ಊರಲ್ಲಿ ಊರು ಪ್ಲಸ್ ಅಲ್ಲಿ ಊಕಾರ ಲೋಪ. ಆಗಮ ಸಂಧಿ: ಸ್ವರದ ಮುಂದೆ ಸ್ವರವು ಬಂದು ಲೋಪ ಸಂಧಿ ಮಾಡಿದರೆ ಅರ್ಥವು ಕೆಡುವಂತಿದ್ದಲ್ಲಿ ಆ ಎರಡು ಸ್ವರಗಳ ಮಧ್ಯದಲ್ಲಿ ಯಾಕಾರವನ್ನು ಅಥವಾ ವಾಕಾರವನ್ನು ಹೊಸದಾಗಿ ಸೇರಿಸಿ ಹೇಳುತ್ತೇವೆಯೋ ಅದುವೇ ಆಗಮ ಸಂಧಿ. ಎ ಯಾಕಾರ ಆಗಮ ಸಂಧಿ, ಬಿ ವಕಾರ ಆಗಮ ಸಂಧಿ. ಯಕಾರ ಆಗಮ ಸಂಧಿ: ಅ, ಇ, ಎ, ಐ ಎಂಬ ಸ್ವರಗಳ ಮುಂದೆ ಸ್ವರವು ಬಂದರೆ ಆ ಎರಡೂ ಸ್ವರಗಳ ಮಧ್ಯದಲ್ಲಿ ಯಾಕಾರವು ಆಗಮವಾಗುವುದು. ಉದಾಹರಣೆಗೆ ಕೆರೆಯನ್ನು, ಕೆರೆ ಪ್ಲಸ್ ಅನ್ನು, ಕಾಯದೆ ಕಾ ಪ್ಲಸ್ ಅದೆ, ಬೇಯಿಸಿದ ಬೇ ಪ್ಲಸ್ ಇಸಿದ, ಕುರಿಯನ್ನು ಮೀಯಲು ಚಳಿಯಲ್ಲಿ ಎಂಬಿತ್ಯಾದಿ. ವಾಕಾರ ಆಗಮ ಸಂಧಿ: ಅ, ಉ, ರು, ಓ ಎಂಬ ಸ್ವರಗಳ ಮುಂದೆ ಸ್ವರವು ಬಂದರೆ ಆ ಎರಡು ಸ್ವರಗಳ ನಡುವೆ ವಾಕಾರವು ಆಗಮವಾಗುವುದು. ಉದಾಹರಣೆಗೆ ಮಗುವಿಗೆ ಮಗು ಪ್ಲಸ್ಸಿಗೆ, ಗುರುವನ್ನು ಗುರು ಪ್ಲಸ್ ಅನ್ನು, ಹೂವಿದು ಹೂ ಪ್ಲಸ್ ಇದು. ಆದೇಶ ಸಂಧಿ: ಸಂಧಿಯಾಗುವ ಒಂದು ವ್ಯಂಜನದ ಮತ್ತೊಂದು ವ್ಯಂಜನವು ಬರುವುದಕ್ಕೆ ಆದೇಶ ಸಂಧಿ ಎನ್ನುವರು. ಕ, ಗ, ಚ, ಜ, ಟ, ಡ, ತ, ದ, ಪ, ಬ. ಮಳೆಗಾಲ, ಮಳೆ ಪ್ಲಸ್ ಕಾಲ. ಕಂಬನಿ, ಕಣ್ ಪ್ಲಸ್ ಪನಿ. ಕೈದಪ್ಪು, ಕೈ ಪ್ಲಸ್ ತಪ್ಪು. ಇನ್ನು ಪ್ರಕೃತಿ ಭಾವ ಸಂಧಿ: ಕೆಲವೆಡೆ ಸ್ವರಕ್ಕೆ ಸ್ವರಪರವಾದರೆ ಯಾವ ಸಂಧಿಯ ಕಾರ್ಯವೋ ಇದನ್ನು ಪ್ರಕೃತಿ ಭಾವ ಎನ್ನುತ್ತೇವೆ. ಉದಾಹರಣೆಗೆ ಅಣ್ಣ ಓಡಿಬಾ, ಅಣ್ಣ ಪ್ಲಸ್ ಓಡಿಬಾ. ರಾಮ ಎಲ್ಲಿದ್ದೀಯಾ, ರಾಮ ಪ್ಲಸ್ ಎಲ್ಲಿದ್ದೀಯಾ. ಇನ್ನು ಸಂಸ್ಕೃತ ಸಂಧಿಯ ವಿಧಗಳು: ಸಂಸ್ಕೃತದಲ್ಲಿ ಎರಡು ವಿಧಗಳು, ಸಂಸ್ಕೃತ ಸ್ವರ ಸಂಧಿಗಳು ಮತ್ತು ಸಂಸ್ಕೃತ ವ್ಯಂಜನ ಸಂಧಿಗಳು. ಸಂಸ್ಕೃತ ಸ್ವರ ಸಂಧಿಗಳ ವಿಧಗಳಲ್ಲಿ ಮತ್ತೆ 4 ವಿಧ: ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ ಹಾಗೂ ಎಣ್ ಸಂಧಿ. ಸವರ್ಣ ದೀರ್ಘ ಸಂಧಿ: ಸವರ್ಣ ಸ್ವರಗಳು ಬಂದರೆ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಒಂದೇ ದೀರ್ಘ ಸ್ವರವು ಆದೇಶವಾಗಿ ಬರುವುದನ್ನು ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತೇವೆ. ಅ ಇಸ್ ಈಕ್ವಲ್ ಟು ಅ ಮೈನಸ್ ಆ ಇಸ್ ಈಕ್ವಲ್ ಟು ಆ. ಇ ಮೈನಸ್ ಇ ಇಸ್ ಈಕ್ವಲ್ ಟು ಇ ಮೈನಸ್ ಸಿ ಇಸ್ ಈಕ್ವಲ್ ಟು ಇ. ದೇವಾಲಯ, ದೇವ ಪ್ಲಸ್ ಆಲಯ. ಗಿರೀಶ, ಗಿರಿ ಪ್ಲಸ್ ಈಶಾ. ಇನ್ನು ಗುಣಸಂಧಿ: ಅ ಆಕಾರಗಳ ಮುಂದೆ ಈ ಕಾರಗಳು ಪದವಾದರೆ ಅವೆರಡರ ಸ್ಥಾನದಲ್ಲಿ ಓ ಕಾರವು, ರು ಕಾರವು ಪರವಾದರೆ ಅವೆರಡರ ಸ್ಥಾನದಲ್ಲಿ ಅರ್ ಕಾರವು ಆದೇಶವಾಗಿ ಬಂದರೆ ಅಂತಹ ಸಂಧಿಯನ್ನು ಗುಣಸಂಧಿ ಅಂತ ಹೇಳ್ತೇವೆ. ದೇವೇಂದ್ರ, ದೇವ ಪ್ಲಸ್ ಇಂದ್ರ. ಸಪ್ತರ್ಷಿ, ಸಪ್ತ ಪ್ಲಸ್ ಋಷಿ. ಇನ್ನು ವೃದ್ಧಿ ಸಂಧಿ: ಅ ಆಕಾರಗಳಿಗೆ ಎ ಐಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐಕಾರವು, ಓ ಔಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶವಾಗಿ ಬರುತ್ತದೆ.
ಏಕೈಕ, ಏಕ ಪ್ಲಸ್ ಏಕ, ವನೌಷಧಿ, ವನ ಪ್ಲಸ್ ಔಷಧಿ, ಎಣ್ ಸಂಧಿ. ಈ ಕಾರಗಳ ಮುಂದೆ ಆ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಯ ಕಾರವು ಉ ಕಾರಗಳಿಗೆ, ವ ಕಾರವು ಋಕಾರಕ್ಕೆ, ರ ಕಾರವು ಆದೇಶಗಳಾಗಿ ಬರುವುದಕ್ಕೆ ಎಣಸಂಧಿ ಎನ್ನುತ್ತೇವೆ. ಉದಾಹರಣೆಗೆ ಪ್ರತ್ಯುತ್ತರ, ಪ್ರತಿ ಪ್ಲಸ್ ಉತ್ತರ, ಮನ್ವಂತರ, ಮನು ಪ್ಲಸ್ ಅಂತರ. ಇನ್ನು ಸಂಸ್ಕೃತ ವ್ಯಂಜನ ಸಂಧಿಗಳ ವಿಧಗಳು: ಜಸ್ವ ಸಂಧಿ, ಶುತ್ವ ಸಂಧಿ, ಅನುನಾಸಿಕ ಸಂಧಿ. ನೋಡಲ್ಲ ಸ್ನೇಹಿತರೆ, ಇದಿಷ್ಟು ಕನ್ನಡ ವ್ಯಾಕರಣದಲ್ಲಿ ಸಂಧಿ ಪ್ರಕರಣ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತಾರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.